ಎಸ್, ಇದು ದರ್ಶನ್ ಕತೆ ಆದ್ರೆ ಇನ್ನು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತ ಒಂದಷ್ಟು ಬೆಳವಣಿಗೆಗಳ ಕತೆ ಏನಿದೆ ಅನ್ನೋದನ್ನ ನೋಡೋಣ. ಈ ಮುಡಾ ಹಗರಣ ಅನ್ನೋದು ಸಿಎಂ ಸಿದ್ದರಾಮಯ್ಯನವರನ್ನ ಎಲ್ಲಿಗೆ ತಗೊಂಡೋಗಿ ನಿಲ್ಸತ್ತೆ ಅನ್ನೋದನ್ನ ಕಾದು ನೋಡಬೇಕು. ಆದ್ರೆ ಈಗ ತಾತ್ಕಾಲಿಕವಾದಂತಹ ರಿಲೀಫ್ ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯನವರಿಗೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬೆನ್ನಲ್ಲೇ ಇಡೀ ಸಂಪುಟ ಏನಿದೆ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ಲತ್ತೆ. ಶಾಸಕರು, ಸಚಿವರು, ಹೈಕಮಾಂಡ್. ಆದ್ರೆ ಒಳಗೊಳಗಡೆ ಏನ್ ನಡೀತಾ ಇದೆ? ಇದೇ ಅವಕಾಶವನ್ನ ಬಳಸಿಕೊಂಡು ಸಿಎಂ ಕುರ್ಚಿ ಮೇಲೆ ಹಲವರು ಕಣ್ಣಿಟ್ಟಿದ್ದಾರಂತೆ. ಸಿಎಂ ಕುರ್ಚಿಗಾಗಿ ಮತ್ತೊಂದು ಗುಂಪು ಕಾಯ್ತಾ ಇದೆಯಾ? ಹಾಗಾದ್ರೆ ಮೇಲ್ನೋಟಕ್ಕೆ ಶಾಸಕ, ಸಚಿವರೆಲ್ಲರೂ ಕೂಡ ಸಿಎಂ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಸಿಎಂದೇನೂ ತಪ್ಪಿಲ್ಲ, ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳನ್ನ ಸಿಕ್ಕಾಕ್ಸೋ ಕೆಲಸ ಆಗ್ತಾ ಇದೆ, ನಾವೆಲ್ಲರೂ ಸಿಎಂ ಪರವಾಗಿದ್ದೀವಿ, ಯಾವುದೇ ಕಾರಣಕ್ಕೂ ನಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲ್ಲ ಅಂತ. ಆದ್ರೆ ಒಳಗೊಳಗೆ ಏನ್ ಪಿತೂರಿ ನಡೀತಾ ಇದೆ? ರಾಜಕೀಯ ಸನ್ನಿವೇಶ ಸೃಷ್ಟಿ ಆಗಬಾರದು ಅಂತ ಈಗಾಗಲೇ ಅಲರ್ಟ್ ಆಗಿದ್ದಾರೆ. ಅಲರ್ಟ್ ಆಗಿ ಸಿಎಂ ಪರ ಬ್ಯಾಟಿಂಗ್ ಮಾಡೋದಕ್ಕೆ ತಯಾರಿ ನಡೆಸಿದ್ದಾರೆ. ಸಿಎಂ ಆಪ್ತ ಸಚಿವರು ಹೈಕಮಾಂಡ್ ಮುಂದೆ ಬ್ಯಾಟಿಂಗ್ ಮಾಡಿದ್ದಾರೆ. ಇಂಥದ್ದೊಂದು ಸಿಚುವೇಶನ್ ಕ್ರಿಯೇಟ್ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಸಿಎಂ ಆಪ್ತ ಸಚಿವರು ಹೈಕಮಾಂಡ್ ಮುಂದೆ ಬ್ಯಾಟಿಂಗ್ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ವ್ಯತಿರಿಕ್ತವಾದಂತಹ ಹೇಳಿಕೆ ಕೊಟ್ರೆ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸುತ್ತೆ. ಹಾಗಾಗಿ ಸಿಎಂ ಪರವಾಗಿಯೇ ಸಂಪುಟದಲ್ಲಿರುವಂತಹ ಎಲ್ಲರೂ ಬ್ಯಾಟಿಂಗ್ ಮಾಡಬೇಕು ಅನ್ನೋ ಮನವಿಯನ್ನ ಮಾಡ್ತಾ ಇದ್ದಾರೆ. ನಾವು ಹೇಳಿದ್ವಿ, ನಮ್ಮ ಸಚಿವರು ಹೇಳಿದ್ದಾರೆ, ಪಕ್ಷದ ಕಾರ್ಯಕರ್ತರು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರ ಬದಲಾವಣೆ ಅಥವಾ ಹೇಳಿ ಪ್ರಶ್ನೆ ಇಲ್ಲ. ಸೊ ಏನ್ ಕಾರ್ಯ ಆಗಿದ್ರೆ ಆಗಲಿ, ಅದಕ್ಕೆ ಆಗಬಾರ್ದಂತ ಯಾರು ಇಲ್ಲ. ಇನ್ನೂ ಅವ್ರ ಮೇಲೆ ಏನೂ ಸಾಬೀತಾಗಿಲ್ಲ, ಬದಲಾವಣೆ ಪ್ರಶ್ನೆ ಬರಲ್ಲ. ಇದರಲ್ಲಿ ಸಿದ್ದರಾಮಯ್ಯವರು ಟಾರ್ಗೆಟ್ ಮಾಡಿದ್ದಾರೆ ಅವರು. ಸೊ ಇದರಲ್ಲಿ ನಾವು ಕಾನೂನು ಹೋರಾಟ ಮಾಡೋದು ಅವಶ್ಯಕತೆ ಇದೆ, ರಾಜಕೀಯ ಹೋರಾಟ ಮಾಡೋದು ಕೂಡ ಬಹಳ ಅವಶ್ಯಕತೆ ಇದೆ. ಅನುಮಾನೆಲ್ಲ ಬಹಿರಂಗವಾಗಿ ಹೇಳಬೇಕಾಗುತ್ತೆ, ನಿಲ್ಬೇಕಾಗ್ತದೆ. ಯಾಕಂದ್ರೆ ಅಂತಿಮವಾಗಿ ಡಿಸಿಷನ್ ತಗೊಳ್ಳೋರು ಹೈಕಮಾಂಡ್. ಈಗ ನಾಳೆ ಸಿದ್ದರಾಮಯ್ಯ ತೊಂದರೆ ಆದ್ರೆ ನೆಕ್ಸ್ಟ್ ತೆಲಂಗಾಣ ಹೋಗ್ತದೆ. ತೆಲಂಗಾಣಕ್ಕೆ ಎಷ್ಟು ಒಂದು ತಿಂಗಳಲ್ಲಿ ಅವ್ರಿಗೂ ನೋಟಿಸ್ ಕೊಡ್ತಾರೆ, ಅವ್ರಿಗೆ ಈ ತರ ನೋಟಿಸ್ ಕೊಡ್ತಾರೆ, ಮತ್ತೆ ಅಲ್ಲಿ ಅವರು ಇಳಿಬೇಕಾಗ್ತಿದೆ. ಅದಕ್ಕೂ ಇದೊಂದು ಪೊಲಿಟಿಕಲ್ ಡಿಸಿಷನ್ ಅಂತ ಹೈಕಮಾಂಡ್ ಅವರು ಗಟ್ಟಿಯಾಗಿ ಇದಕ್ಕೆ ಒಂದು ಡಿಸಿಷನ್ ಬರಬೇಕು. ಯಾವ ಕಾಲಕ್ಕೂ ಎಸ್, ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಸಿಎಂ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಅನುಮತಿ ಕೊಟ್ಟ ಬೆನ್ನಲ್ಲೇ ಇಡೀ ಸಂಪುಟ ಸಿಎಂ ಬೆನ್ನಿಗೆ ನಿಂತು ಒಂದು ನಿರ್ಣಯಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗುತ್ತೆ. ಆದ್ರೆ ಒಳಗೊಳಗೆ ಏನ್ ನಡೀತಾ ಇದೆ? ಈ ಅನುಮಾನ ಇತ್ತು, ಅದರ ಸುಳಿವನ್ನ ಈಗ ಸತೀಶ್ ಜಾರಕಿಹೊಳಿ ಕೊಡ್ತಾ ಇದ್ದಾರಾ? ಸಿಎಂ ಕುರ್ಚಿ ಮೇಲೆ ಕಣ್ಣು ಹಾಕದ ದೊಡ್ಡ ಗುಂಪಿದೆಯಾ? ಈಗ ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದಕ್ಕೆ ಸತೀಶ್ ಜಾರಕಿಹೊಳಿ ಮುಂದಾಗ್ತಾ ಇದ್ದಾರೆ. ಆ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಗುಂಪು ಕೂಡ ಕಸರತ್ತು ಮಾಡ್ತಾ ಇರತ್ತಲ್ವಾ? ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಒಳಗೊಳಗೆ? ಪ್ರತಿಮಾ, ಸದ್ಯಕ್ಕೆ ಈಗ ಮುಖ್ಯಮಂತ್ರಿಗಳ ವಿರುದ್ಧ ಯಾವುದೇ ತನಿಖೆಗೆ ಆದೇಶ ಆಗಿಲ್ಲ. ಸೊ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನುವ ಕಾರಣಕ್ಕಾಗಿಯೇ ಪ್ರತಿಪಕ್ಷಗಳು ರಾಜೀನಾಮೆ ಕೇಳ್ತಾ ಇದ್ದಾವೆ. ಜೊತೆಗೆ ಹೈಕಮಾಂಡ್ ಕೂಡ ಸದ್ಯಕ್ಕೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಮನಸ್ಥಿತಿಯಲ್ಲಿ ಇಲ್ಲ. ಒಂದು ವೇಳೆ ಕೋರ್ಟ್ ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆ ಮಾಡಿ ಅಂತ ಹೇಳಿದ್ರೆ ಆಗ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ. ಆಗಿನ ಪರಿಸ್ಥಿತಿ ಬೇರೆ ಆಗುತ್ತೆ. ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಮೇಲೆ ಎಫ್ಐಆರ್ ದಾಖಲಾಗಿ ತನಿಖೆ ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯೋದು ಸೂಕ್ತ ಅಲ್ಲ ಅನ್ನುವಂಥ ಅಭಿಪ್ರಾಯ ವಿಪಕ್ಷಗಳ ಜೊತೆಗೆ ಸ್ವಪಕ್ಷದಲ್ಲೂ ಆರಂಭ ಆಗಬಹುದಾದಂತಹ ಆತಂಕ ಇದೆ. ಹಾಗಾಗಿನೇ ಹೈಕಮಾಂಡ್ ಒಂದು ನಿರ್ಣಯಕ್ಕೆ ಬರಬೇಕು ಮತ್ತು ಒಂದು ಘೋಷಣೆ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾಳೆ ಕೋರ್ಟ್ನಲ್ಲಿ ತನಿಖೆಗೆ ಆದೇಶ ಆದರೂ ಕೂಡ ಮುಖ್ಯಮಂತ್ರಿಗಳನ್ನ ನಾವು ಕೆಳಗಿಳಿಸಲ್ಲ ಅನ್ನುವಂತ ಘೋಷಣೆ ಆಗಬೇಕು. ಯಾಕಂದ್ರೆ ಇದು ರಾಜಕೀಯ ಪ್ರೇರಿತವಾಗಿ ನಡೀತಾ ಇರುವಂತಹ ಬೆಳವಣಿಗೆ. ನಾಳೆ ಕರ್ನಾಟಕದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆ ಆದ್ರೆ ನೆಕ್ಸ್ಟ್ ಇನ್ನೊಂದು ರಾಜ್ಯಕ್ಕೆ ಹೋಗ್ತಾರೆ. ಪಕ್ಕದ ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಅಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರಯತ್ನಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದು. ಹಾಗಾಗಿ ಹೈಕಮಾಂಡ್ ಒಂದು ನಿರ್ಣಯವನ್ನ ಮಾಡಲಿ, ಹೈಕಮಾಂಡ್ ಒಂದು ಘೋಷಣೆಯನ್ನ ಮಾಡಲಿ. ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಆದ್ರೂ ಕೂಡ, ಎಫ್ಐಆರ್ ದಾಖಲಾದ್ರೂ ಕೂಡ ತನಿಖೆಯನ್ನು ಎದುರಿಸ್ತೀವಿ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಲ್ಲ ಅನ್ನುವಂಥ ಘೋಷಣೆ ಹೈಕಮಾಂಡ್ ಇಂದ ಆಗಲಿ ಅನ್ನುವಂಥ ಮಾತನ್ನ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಇದರ ಅರ್ಥ ಏನು ಹಾಗಿದ್ರೆ ಅಂದ್ರೆ ಹೈಕಮಾಂಡ್ ಇಲ್ಲಿಯ ತನಕ ಈ ವಿಚಾರದಲ್ಲಿ ಒಂದು ಸ್ಪಷ್ಟ ನಿಲುವು ತೆಗೆದುಕೊಂಡಿಲ್ವಾ ಹಾಗಾದ್ರೆ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಇನ್ನೊಂದು ಬೆಳವಣಿಗೆ ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಎರಡು ರೀತಿಯಾದಂತಹ ಅಭಿಪ್ರಾಯಗಳಿದಾವೆ. ಕಾನೂನು ಹೋರಾಟದಲ್ಲಿ ಏನಾಗುತ್ತೆ ಆ ನಂತರ ತೀರ್ಮಾನ ತೆಗೆದುಕೊಳ್ಳೋಣ ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಆಲೋಚನೆ ಇದೆ ಅಂತೇಳಿ ಕಾಂಗ್ರೆಸ್ನ ಒಳಗಡೆನೆ ಚರ್ಚೆಗಳು ನಡೆದಿದ್ದಾವೆ. ಈ ಕಾರಣಕ್ಕೆ ಮುಖ್ಯಮಂತ್ರಿಗಳು ಗುರುವಾರ ಕ್ಯಾಬಿನೆಟ್ ಜೊತೆಗೆ ಶಾಸಕಾಂಗ ಪಕ್ಷದ ಸಭೆ ಮುಗಿಸಿಕೊಂಡು ಶುಕ್ರವಾರ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಒಂದು ಕ್ಲಾರಿಟಿ ಸಿಗಬಹುದು ಆ ಭೇಟಿಯ ವೇಳೆ ಅನ್ನುವಂತ
ಚರ್ಚೆಗಳು ಕಾಂಗ್ರೆಸ್ನಲ್ಲಿದ್ದಾವೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವಂಥದ್ದು ಅಷ್ಟು ಸುಲಭ ಅಲ್ಲ. ಈಗಿರುವಂತಹ ಕಾನೂನು ಪ್ರಕ್ರಿಯೆಯಲ್ಲಿ ಏನಾದರೂ ಹಿನ್ನಡೆಯಾದ್ರೆ ಅದನ್ನೇ ಮಾನದಂಡವಾಗಿ ಇಟ್ಟುಕೊಂಡು ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸುವುದಕ್ಕೆ ಕಾಂಗ್ರೆಸ್ನ ಒಳಗೆಯೇ ಒಂದು ತಂಡ ರಚನೆ ಆಗಬಹುದು ಅನ್ನುವಂಥ ಆತಂಕ ಕೂಡ ಸಿದ್ದರಾಮಯ್ಯ ಸೇರಿದಂತೆ ಅವರ ಆಪ್ತ ಸಚಿವರಲ್ಲೂ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಹಾಗಾಗಿ ಅಂಥದಕ್ಕೆಲ್ಲ ಆಸ್ಪದ ಕೊಡಬಾರದು ಅನ್ನುವ ಕಾರಣಕ್ಕಾಗಿಯೇ ಸಿಎಂ ಜೊತೆಗಿರುವಂತಹ ಆಪ್ತ ಸಚಿವರೆಲ್ಲರೂ ಕೂಡ ಹೈಕಮಾಂಡ್ ಮೇಲೆ ಈ ಒತ್ತಡವನ್ನ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಒಂದಷ್ಟು ಜನ ದೆಹಲಿಗೂ ಕೂಡ ಹೋಗಿ ಮನವಿ ಮಾಡಿ ಬರೋರಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ. ಹಾಗಾಗಿ ಸಿಎಂ ಪಾಲಿಗೆ ಈ ಮೂಡಾ ಪ್ರಕರಣ ಕುರ್ಚಿಗೆ ಕಂಟಕ ಆಗುವಂತಹ ಲಕ್ಷಣಗಳಿದ್ದಾವೆ. ಆದರೆ ಮುಖ್ಯಮಂತ್ರಿಗಳು ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದು ಹೈಕಮಾಂಡ್ ಭೇಟಿ ಆಗ್ತಾ ಇರೋದು ಹಲವು ಕುತೂಹಲಕ್ಕೆ ಕಾರಣವಾಗಿದ್ದಾವೆ. ಇನ್ನೊಂದು ಕಡೆ ಇದೇ ಸನ್ನಿವೇಶವನ್ನ ಬಳಸಿಕೊಂಡು ಕೆಳಗಿಳಿಸುವಂತ ಪ್ರಯತ್ನಕ್ಕೂ ಕೂಡ ಮುಂದಾಗಬಹುದು ಅನ್ನುವಂತಹ ಎಚ್ಚರಿಕೆ ಮುಖ್ಯಮಂತ್ರಿಗಳಿಗೂ ಕೂಡ ಇದೆ. ಜೊತೆಗೆ ಅವರನ್ನ ಬೆಂಬಲಿಸಿರುವಂತರು ಪೂರ್ಣ ಪ್ರಮಾಣದಲ್ಲಿ. ಯಾಕಂದ್ರೆ ಮಾಧ್ಯಮಗಳ ಮುಂದೆ ಮಾತನಾಡುವಂಥದ್ದಿರ್ಬೋದು, ಪ್ರತಿಭಟನೆಗೆ ಬಂದು ಭಾಷಣ ಮಾಡುವಂಥದ್ದಿರ್ಬೋದು, ಅದು ಒಂದು ಕಡೆ. ಆಂತರಿಕವಾಗಿ ನಡೀತಾ ಇರುವಂತಹ ಬೆಳವಣಿಗೆಗಳೇ ಕಾಂಗ್ರೆಸ್ ಪಾಲಯದಲ್ಲಿ ಬೇರೆ ಇವೆ. ಇದು ಮುಖ್ಯಮಂತ್ರಿಗಳಿಗೂ ಕೂಡ ಅರಿವಿದೆ. ಸೊ ಆ ಕಾರಣಕ್ಕಾಗಿ ಸಿಎಂ ಕುರ್ಚಿಗಾಗಿ ಕಾದಿರುವಂತಹ ಗುಂಪಿಗೆ ಎದುರಾಗಿ ಹೈಕಮಾಂಡ್ ಭೇಟಿಯಾಗಿ ಒಂದು ಕ್ಲಿಯರ್ ಪಿಕ್ಚರ್ ಅನ್ನ ಪಡೆದುಕೊಂಡು ಬರುವಂತಹ ಉತ್ಸುಕತೆಯಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ಹಾಗಾಗಿ ಶುಕ್ರವಾರ ದೆಹಲಿಗೂ ಕೂಡ ತೆರಳುತ್ತಾ ಇದ್ದಾರೆ. ಹೈಕಮಾಂಡ್ ನಿಲುವು ಏನು ಅನ್ನುವಂಥ ಇಲ್ಲಿಯ ತನಕ ಬಹಳ ಕುತೂಹಲ ಮೂಡಿಸಿದೆ. ಪ್ರತಿಮಾ, ಥ್ಯಾಂಕ್ ಯು ಮಾರುತೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಈ ಸಂದರ್ಭದಲ್ಲಿ ಒಗ್ಗಟ್ಟಾಗಿದ್ರೆ ಗಟ್ಟಿಯಾಗಿ ನಿಲ್ಲಬಹುದು ಅನ್ನೋದು ಕಾಂಗ್ರೆಸ್ಗೂ ಕೂಡ ಗೊತ್ತಿದೆ. ಮೇಲಾಗಿ ಫೈಟ್ ಹೇಗಿದೆ ಅಂತಂದ್ರೆ ಕುರ್ಚಿ ಬಿಡುವಂತ ಸನ್ನಿವೇಶ ಬಂದಾಗ ಅದನ್ನ ಹಿಡ್ಕೊಳ್ಳೋರ ಸಂಖ್ಯೆ ಬಹಳ ದೊಡ್ಡದಿರುತ್ತೆ. ಈ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡಲೇಬೇಕು. ಸಿದ್ದರಾಮಯ್ಯನವರಂತಹ ನಾಯಕರನ್ನ ಈ ಸಂದರ್ಭದಲ್ಲಿ ವಿರೋಧಿಸಿ ಅವರನ್ನ ಕೆಳಗಿಳಿಸಿ ಆ ಕುರ್ಚಿಯಲ್ಲಿ ಯಾರೇ ಕೂತ್ರೂ ಕೂಡ ಅವರ ಇಮೇಜ್ ಮತ್ತು ಸರ್ಕಾರದ ಇಮೇಜ್ಗೆ ಅದು ಬಹಳ ದೊಡ್ಡ ಧಕ್ಕೆಯನ್ನ ತರುತ್ತೆ. ಯಾಕಂದ್ರೆ ಸನ್ನಿವೇಶ ಬದಲಾದ ಮೇಲೆ ಬಹುಶಃ ಅದರ ಮೇಲೆ ಕಣ್ಣಿಟ್ಟವರ ಸಂಖ್ಯೆ ಕೂಡ ಹೆಚ್ಚಳವಾಗುತ್ತೆ. ಆಗ ಅದಕ್ಕೂ ಮುಂಚೆ ಹೈಕಮಾಂಡ್ ಒಂದು ನಿರ್ಣಯಕ್ಕೆ ಬರಲಿ, ಹೈಕಮಾಂಡ್ ಒಂದು ನಿಯಂತ್ರಣ ತೆಗೆದುಕೊಳ್ಳಿ ಅನ್ನುವಂಥದ್ದು ಈಗ ಸತೀಶ್ ಜಾರಕಿಹೊಳಿ ಅಂತವರ ಸಿಎಂ ಪರ ಇರುವಂತಹ ಶಾಸಕರು ಸಚಿವರ ಒಂದು ಅಂಬೋಣ ಅಂತ ಅನ್ಸುತ್ತೆ. ನೋಡೋಣ ಏನಾಗುತ್ತೆ ಅಂತ ಅನ್ನೋದನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.